ಆದ್ರೆ ಈ ರೀತಿಯ ಅಸಹಾಯಕರಾಗಿ ಮಲಗಬೇಡಿ. ನನ್ನಿಂದ ನಿಮ್ಮ ಹತ್ರ ನೋಡಕ್ಕಾಗಲ್ಲ ಸಾಹೇಬ್ರೆ. ಇವತ್ತು ನೀವು ಈ ಪರಿಸ್ಥಿತಿಗೆ ಬಂದಿರೋದಕ್ಕೆ ನಾನೇ ಕಾರಣ. ನಿಮ್ಮಂತ ನಿಷ್ಠಾವಂತ ಪೊಲೀಸ್ಗೆ ನನ್ನಂತ ಸೋಂಬೇರಿ ಮಗ ಹುಟ್ಟಬಾರ್ದಾಗಿತ್ತು. ಮನೆಗೆ ಒಳ್ಳೆ ಮಗ ಆಗ್ಲಿಲ್ಲ, ಮಶಾಣಕ್ಕೆ ಹೆಣ ಆಗ್ಲಿಲ್ಲ ಅನ್ನೋ ಹಾಗಾಯ್ತು ನನ್ನ ಜೀವನ. ನಾನು ಏನೇ ತಪ್ಪು ಮಾಡಿದ್ರು ಅದನ್ನೆಲ್ಲ ಸಹಿಸ್ಕೊಂಡು ಮನೇಲಿರಕ್ಕೆ ಅವಕಾಶ ಮಾಡಿಕೊಟ್ರಿ. ಆದ್ರೆ ನಾನು ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ಸುಳ್ಳು ಮಾಡ್ಬಿಟ್ಟೆ. ಆದ್ರೆ ಒಂದ್ ಮಾತು ಹೇಳ್ತೀನಿ, ಅಪ್ಪ ಅನ್ನೋ ಗೌರವ ನನ್ನಲ್ಲಿ ಯಾವತ್ತೂ ಸತ್ತಿಲ್ಲ. ಮಗ ಅನ್ನೋ ಅಹಂಕಾರ ನಿಮ್ಮಲ್ಲೂ ಸತ್ತಿಲ್ಲ. ನಾನು ಬಾಯ್ ಬಿಟ್ಟು ಎಲ್ಲ ಹೇಳ್ಕೊತೀನಿ, ನೀವೇನು ಹೇಳ್ದೆ ಮನ್ಸಲ್ಲಿ ಇಟ್ಕೊಂಡೇ ಕೊರಗ್ತೀರ. ನನ್ನ ಯೋಗ್ಯತೆಗೆ ಒಂದೇ ಒಂದು ಪೈಸಾ ಹೊಂದ್ಸಕ್ಕಾಗ್ತಿಲ್ಲ. ಒಂದ್ ವೇಳೆ ಡಾಕ್ಟರ್ ಬಂದು ನನಗೆ ದುಡ್ಡು ಬೇಡ, ನಿಮ್ ಜೀವ ಕೊಟ್ಟು ನಿಮ್ ತಂದೆನ ಉಳಿಸ್ಕೊಬೋದು ಅಂತ ಒಂದೇ ಒಂದು ಮಾತು ಹೇಳಿದ್ರು ಸಾಕು. ನನ್ನ ಜೀವ ಕೊಟ್ಟಾದ್ರು ನಿಮ್ಮನ್ನು ಉಳಿಸ್ಕೋತೀನಿ ಸಾಹೇಬ್ರೆ, ನಿಮ್ಮನ್ನು ಉಳಿಸ್ಕೋತೀನಿ, ನಿಮ್ಮನ್ನು ಉಳಿಸ್ಕೋತೀನಿ. ಬೇಡಪ್ಪ, ನನ್ನ ಗಂಡ ಹುಷಾರಾಗೋವರೆಗೂ ನಾನೇನು ತಿನ್ನಲ್ಲ. ಸ್ವಲ್ಪನಾದರೂ ತಿನ್ನಿಮ್ಮ, ಸುಸ್ತಾಗತ್ತೆ. ನೋಡಿ ಈಗಲೇ ಎಷ್ಟು ವೀಕ್ ಆಗಿದ್ದೀರಾ. ಪರವಾಗಿಲ್ಲ ಬಿಡಪ್ಪ, ತಿಂದೇ ಇದ್ರೆ ನಾನೇನು ಸಾಯಲ್ಲ. ಏನ್ ಮಾತು ಅಂತ ಆಡ್ತೀರಾ ಅದಕ್ಕೆ? ಬಿಡ್ತು ಅನ್ನಿ. ಮೇಡಮ್ ನೀವಾದರೂ ತಿಂಡಿ ತಿನ್ನಿ. ಬೇಡಪ್ಪ, ಪ್ರಜ್ಞೆ ಇಲ್ದೆ ಹಾಸಿಗೆ ಹಿಡ್ದಿರೋ ಅಣ್ಣ ಒಂದ್ ಕಡೆ ಆದ್ರೆ ಗಂಡನ್ ಹಿಂಗಾಯ್ತಲ್ಲ ಅಂತ ಕೊರಗ್ತಾ ಇರೋ ಅದಕ್ಕೆ ಒಂದ್ ಕಡೆ. ಇವ್ರಿಬ್ರು ಸ್ಥಿತಿ ಹೀಗಿರುವಾಗ ನನಗ್ ತಿನ್ನೋಕ್ ಹೇಗ್ ಮನ್ಸ್ ಬರುತ್ತೆ ಹೇಳು? ಎಲ್ಲಿ ಹೋದ ಅವನು? ಸರ್ನ ನೋಡಬೇಕು ಅಂತ ಐಸಿಗೆ ಹೋಗಿದ್ದಾರಮ್ಮ. ಅವ್ನು ಯಾಕಲ್ಲ ಕಳಿಸಿದ್ರಿ? ಮೊದಲು ಅವನನ್ನ ಹೊರಗಡೆ ಹೋಗಕ್ಕೆ ಹೇಳಿ. ಕೋಪ ಮಾಡ್ಕೊಬಿಡಿಮ್ಮ, ನಿಮ್ಮ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ. ನರಸಿಂಹ ಮಾಡಿರೋ ತಪ್ಪಿಂದ ನಿಮ್ಗೆ ಎಷ್ಟು ನೋವಾಗಿದೆ ಅಂತ ನನಗೆ ಗೊತ್ತು. ಆದರೆ ನರಸಿಂಹ ಯಾವುದು ಬೇಕು ಅಂತ ಮಾಡಿಲ್ಲ ಅಲ್ವಮ್ಮ. ಹೆಂಡತಿಯಾಗಿ ನಿಮ್ಮ ಗಂಡಿನ ಮೇಲೆ ನಿಮ್ಗೆ ಎಷ್ಟು ಕಾಳಜಿ ಇದೆಯೋ, ಮಗನಾಗಿ ನರಸಿಂಹ ಅವ್ರಿಗೆ ಸರ್ ಮೇಲೆ ಅಷ್ಟೇ ಪ್ರೀತಿ ಇದೆ. ಆ ಕಾರಣಕ್ಕೆ ಅವ್ರು ನೋಡೋಕೆ ಹೋಗಿರೋದು. ನನ್ನ ಗಂಡನ ಮುಖ ನೋಡೋಕ್ಕೂ ಯೋಗ್ಯತೆ ಇಲ್ಲ ಅವನಿಗೆ. ಹೇಳೋ ಮೇಲೆ ಮಾಡೋದೆಲ್ಲ ಮಾಡಿ ಈಗತ್ರ ಏನೋ ಪ್ರಯೋಜನ? ವ್ಯಕ್ತಿನಾಗ್ಲಿ ವಸ್ತುವಾಗ್ಲಿ ಇದ್ದಾಗ ಉಳಿಸ್ಕೋಬೇಕು. ನಿಮ್ಮ ಅಪ್ಪನ ನೋಡ್ಕೊಳ್ಳೋ ಅಂತ ಬಿಟ್ಟು ಹೋದ್ರೆ ಅವ್ರ ಜೊತೆನಲ್ಲಿ ಇರೋದು ಬಿಟ್ಟು ಅವಳು ಯಾವಳನ್ನ ನೋಡಕ್ ಹೋಗಿ ಈಗ ಬಂದು ಹಾಸಿಗೆ ಮೇಲೆ ಮಲಗಿರೋರನ್ನ ನೋಡಿ 10 ಪಶ್ಚಾತ್ತಾಪ ಪಡ್ತಿದ್ಯಾ? ನೀನು ಮಾಡಿರೋ ತಪ್ಪಿಗೆ ಇಲ್ಲಿ ಯಾರು ನಿನ್ನನ್ನ ಕ್ಷಮಿಸಲ್ಲ. ಇದಕ್ಕೆ ಸರಿಯಾದ ಶಿಕ್ಷೆ ಅನುಭವಿಸ್ತೀಯ, ನೋಡ್ತಾ ಇರು. ಅಮ್ಮ, ನೀನ್ ಏನೇ ಶಿಕ್ಷೆ ಕೊಟ್ರು ನಾನು ಅನುಭವಿಸಕ್ ತಯಾರಿದ್ದೀನಮ್ಮ. ನಾನೇ ಯಾಕಪ್ಪ ಶಿಕ್ಷೆ ಕೊಡ್ಲಿ? ಆ ದೇವ್ರಿದಾನಲ್ಲ, ಅವ್ನು ನೋಡ್ಕೊಳ್ತಾನೆ. ಮೊದ್ಲಿಲ್ಲಿಂದ ಹೊರಡು. ಅಲ್ಲಮ್ಮ ಸಾಹೇಬ್ರು. ಏನು ಮಾತಾಡ್ಬೇಡ, ಮೊದ್ಲು ಇಲ್ಲಿಂದ ಹೊರಡು. ನಡೆಯೋ ಅಂತ ಇದ್ದೀನಿ ಅದಕ್ಕೆ. ಆಯ್ತಾ ನಿದ್ದೆ? ಹಸ್ಬೆಂಡು
ರಾತ್ರಿ ಎಲ್ಲ ಪೊಲೀಸ್ ಅಪ್ಪನ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ನಲ್ವಾ, ಅದಕ್ಕೆ ಸರಿಯಾಗಿ ನಿದ್ದೆನೆ ಮಾಡಕ್ಕಾಗ್ಲಿಲ್ಲ. ಇವತ್ತು ಯಾವುದೇ ತಂಟೆ ತಕರಾರಿಂದ ಚೆನ್ನಾಗಿ ಗಾಡಿ ಓಡಿಸ್ತಿದ್ದೀರಾ ಅಲ್ವಾ ನೀವು, ಅದಕ್ಕೆ ನಿದ್ದೆ ಬಂದ್ಬಿಟ್ಟು. ಹೌದು, ನಿಮಗ್ ನಿದ್ದೆ ಬರ್ತಿಲ್ವಾ? ಬಂದ್ರು ಹೆಂಗ್ರಿ ಮಾಡಕ್ಕಾಗತ್ತೆ? ಅದು ಸರಿನೇ. ಆದ್ರೆ ಗಾಡಿ ಓಡಿಸೋವಾಗ ನಿಮ್ ನಿದ್ದೆ ಬಂದ್ಬಿಟ್ರೆ ಅವಾಗ ಏನ್ ಮಾಡ್ತೀರಾ? ಹಾಡು ಕೇಳ್ತೀನಿ, ಇಲ್ಲ ಯಾರ ಜೊತೆನಾದ್ರೂ ಫೋನಲ್ಲಿ ಮಾತಾಡ್ತೀನಿ. ಎರಡು ಮಾಡಕ್ಕಾಗ್ಲಿಲ್ಲ ಅಂದ್ರೆ ನಿಮ್ಮಂತ ಟಾಕಟಿವ್ ಪರ್ಸನ್ ಜೊತೆ ಮಾತಾಡ್ತಾ ಟೈಮ್ ಪಾಸ್ ಮಾಡೋದು. ನನ್ನಂತ ಹುಡ್ಗಿನೂ ಮಲ್ಗಿ ಕೈ ಕೊಟ್ಬಿಟ್ರೆ ಏನ್ ಮಾಡಕ್ಕಾಗತ್ತೆ? ದೇವ್ರ ಮೇಲೆ ಬರಾಕ್ ಗಾಡಿ ಓಡಿಸ್ತಾ ಇರ್ತೀವಿ ಅಷ್ಟೇ. ಅದೃಷ್ಟ ಚೆನ್ನಾಗಿದ್ರೆ ಊರ್ ಸೇರ್ತೀವಿ, ಗ್ರಾಚಾರ ನೆಟ್ಟಿಗಿಲ್ಲ ಅಂದ್ರೆ ಶಿವನ್ ಪಾದ ಸೇರ್ತೀವಿ. ನಾನ್ ನಿಮ್ ಜೊತೆ ಇರೋವರೆಗೂ ನಿಮ್ಗಾಗ ಆಗಕ್ ಬಿಡಲ್ಲ ಹಸ್ಬೆಂಡು. ಹೌದಾ? ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀರಾ? ಅಂತ ಸಂದರ್ಭ ಬಂದ್ರೆ ನನ್ ಪ್ರಾಣ ಕೊಟ್ಟಾದ್ರೂ ನಿಮ್ ಜೀವ ಉಳಿಸ್ತೀನಿ. ಯಾಕೆ ಹಸ್ಬೆಂಡು? ನಿಮ್ ಪ್ರಾಣ ಕೊಟ್ಟು ನನ್ ಜೀವ ಯಾಕ್ರಿ ಉಳಿಸ್ಬೇಕು? ನಿಮ್ ಹೆಂಡತಿಯಾಗಿ ನನ್ ಕರ್ತವ್ಯ ಮಾಡ್ತಿದ್ದೀನಿ. ಗಂಡನ್ಗೆ ಏನೇ ಆದ್ರೂ ಅವನ ಜೊತೆ ಹೆಂಡತಿ ಆದವಳು ನಿಲ್ಲೇಬೇಕು. ಏನ್ ಹಸ್ಬೆಂಡು ಮನ್ಸಲ್ಲಿ ಏನೋ ಬೇಡ್ಕೊತಿದ್ರಿ? ನನ್ನಿಂದ ದೂರ ಆಗೋ ತೀರ್ಮಾನ ಏನಾದ್ರೂ ಬದಲಾಯಿಸ್ತ್ರಾ? ಅದ್ಯಾವತ್ತೂ ಆಗಲ್ಲ ಬಿಡಿ. ಹಸ್ಬೆಂಡು ನಿಲ್ಸಿ. ಯಾಕ್ರಿ? ನನ್ ಮನೆ ಇರೋದು ಆ ಕಡೆ, ನೀವ್ ಯಾಕೆ ಹಿಂಗ್ ಹೋಗ್ತಿದ್ದೀರಾ? ತಲೆಗೆಡ್ಸ್ಕೊಬೇಡಿ, ನಿಮ್ ತಂದೆಯವ್ರ ಹತ್ರನೇ ಕರ್ಕೊಂಡು ಹೋಗ್ತಾರೆ. ಸರಿ, ಕರ್ಕೊಂಡು ಹೋಗಿ.